ಕಳೆದ ಹಲವು ವರ್ಷಗಳಿಂದನೂ ಕೂಡ ಸಾರಿಗೆ ನೌಕರರು ಸರ್ಕಾರಕ್ಕೆ ಬೇಡಿಕೆ ಮೇಲೆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಬಂದ್ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ, ಮುಷ್ಕರ ಮಾಡ್ತೇವೆ ಅಂತಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ಇದಕ್ಕೆ ಯಾವುದಕ್ಕೂ ಕೂಡ ಕಿವಿಗೊಡ್ತಾ ಇಲ್ಲ. ಇನ್ನು ಸಾರಿಗೆ ನೌಕರರು ಈ ಬಗ್ಗೆ ಏನು ಹೇಳ್ತಾರೆ? ಒಂದು ಸಂಘಟನೆ ಈಗಾಗಲೇ ಅಧಿವೇಶನದ ನಂತರ ಬಂದ್ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ, ಮುಷ್ಕರ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ AITC ಮುಖಂಡರು ಮತ್ತು ಸಾರಿಗೆ ನೌಕರರ ಸಂಘದ ಮುಖಂಡರಾದಂಥ ಅನಂತ್ ಸುಬ್ರಾವ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಹಿಂದೆ ತಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲ, ಹಬ್ಬಕ್ಕೆ ನಿಮ್ಮ ಹಬ್ಬದ ನಂತರ ನಿಮ್ಮನ್ನ ಕರಿತೇವೆ, ಮಾತುಕತೆ ಮಾಡ್ತೇವೆ ಅಂತ ಹೇಳಿದ್ರು. ಎಷ್ಟು ಹಬ್ಬಗಳಾಗೋದು ಸರ್? ಒಂದೇನೆಂದರೆ, ನಾವು 31 ಡಿಸೆಂಬರ್ 24ರಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ವಿ, ನೋಟಿಸ್ ಕೊಟ್ಟಿದ್ವಿ. ಅದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿದ್ವಿ. ಸ್ಟ್ರೈಕ್ ಕೂಡ ಆಗೋದು. ಆ ಒಂದು ಸಿಚುವೇಶನ್ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ನಮಗೇನು ಹೇಳಿ ಕಳಿಸಿದ್ರು, ಪತ್ರ ಬಂದಿದೆ, ನಿಮ್ಮನ್ನು ಸಂಕ್ರಾಂತಿ ಆದಮೇಲೆ ಕರಿತೀನಿ ಮಾತುಕತೆಗೆ ಅಂತ. ಅಫ್ಕೋರ್ಸ್ ಸಂಕ್ರಾಂತಿ ಯಾವ ವರ್ಷ ಅನ್ನೋದು ಅವ್ರು ಹೇಳಿಲ್ಲ. ಅದರಿಂದ ಐ ಡೋಂಟ್ ನೋ ಲೀಗಲಿ ವೆದರ್ ಐ ಕ್ಯಾನ್ ಟೇಕ್ ಅನ್ ಅಬ್ಜೆಕ್ಷನ್, ಬಟ್ ಇರಲಿ, ಇಟ್ಸ್ ಆಲ್ ರೈಟ್. ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ ಈ ಸಂಕ್ರಾಂತಿ ಅಂತ. ಅದು ಕರೆದಿಲ್ಲ ಅವರು. ಈ ಮಧ್ಯೆ ಅವ್ರಿಗೆ ಕಾಲು ಬೇರೆ ಇದಾಗಿ ಪಬ್ಲಿಕ್ ಇದನ್ನು ನೋಡಬಾರ್ದು ಅಂತ ಹೇಳಿದರು. ಬೇಗ ಗುಣ ಆಗಲಿ, ಅವ್ರು ಬರಲಿ, ಮಾತಾಡಲಿ ಅಂತ ಹಾರೈಸ್ತೀವಿ ನಾವು. ಅದರಿಂದ ಅದೊಂದು ಕಾರಣ ಅವ್ರಿಗಿರ್ಬೋದು. ಆಮೇಲೆ ಬಜೆಟ್ ಆಗಲಿ ಅಂತ ಹೇಳಿದರು. ಬೇರೆ ಸಂಘಟನೆಗಳು ಇವಾಗ ಮುಷ್ಕರಕ್ಕೆ ಹೋರಾಟದ ಬಗ್ಗೆ ಮಾತಾಡ್ತಾರೆ ಅಂದರೆ, ಅವರು ಈ ಬಜೆಟಲ್ಲಿ ಏನೋ ಬಂದ್ಬಿಡುತ್ತೆ ಎಲ್ಲ ಅಂದ್ಕೊಂಡಿದ್ರು, ಸಮಾನ ವೇತನ ಬಂದ್ಬಿಡುತ್ತೆ. ಭಾಳ ನಿರಾಸೆ ಆಗಿದೆ ಅವರಿಗೆ. ಅದರಿಂದ ಸಹಜವಾಗಿ ಅವರು ಚಳುವಳಿ ಮಾತಾಡೋದು ಸಹಜ. ಅದರಿಂದ ಅದು ಮಾತಾಡೋ ಹಕ್ಕಿದೆ, ಅವರು ಸ್ಟ್ರೈಕ್ ಮಾಡೋ ಹಕ್ಕಿದೆ, ಹೋರಾಟ ಮಾಡೋ ಹಕ್ಕಿದೆ, ಮಾಡಿಕೊಳ್ಳಿ. ಆದರೆ ನಮಗೆ ಅಂಥ ಭ್ರಮೆಯಲ್ಲಿ ನಾವಿರಲಿಲ್ಲ. ಚೀಫ್ ಮಿನಿಸ್ಟ್ರಿಗೆ ಒಂದು ಕಾರಣ ಇದೆ, ನಿಜ, ನಮ್ಮನ್ನು ಕರೆಯೋಕ್ಕಾಗಿಲ್ಲ. ಬಜೆಟ್ಟು ಆ್ಯಂಡ್ 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದಾರೆ, ಆಲ್ ಟೈಮ್ ರಿಕಾರ್ಡು. ಆ್ಯಂಡ್ ಸಾಕಷ್ಟು ಅದರಿಂದ ಜನಗಳಿಗೆ ಅನುಕೂಲ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ನಿಮ್ಮ ಡಿಮ್ಯಾಂಡ್ಸ್ ಬಗ್ಗೆ ಅದರಿಂದ ನಮ್ಮ ಡಿಮಾಂಡ್ಗಳೇನಿವೆ, ಈ ವ್ಯಾಪಕವಾಗಿ ನಾವು ಸರ್ಕಾರ ಟೀಕೆ ಮಾಡ್ತಿರೋದು 2 ರೀತಿಯಲ್ಲಿ. ಒಂದು, ನಮ್ಮ ಬೇಡಿಕೆಗಳ ಬಗ್ಗೆ ನೀವು ಕರೆದು ನಮ್ಮ ಹತ್ರ ಮಾತನಾಡಿಲ್ಲ, ವಾಗ್ದಾನವನ್ನು ನೀವು ಉಳಿಸ್ಕೊಂಡಿಲ್ಲ ಅನ್ನೋಂಥ ಒಂದು ನೇರವಾದ ಚಾರ್ಜ್ ಸಿದ್ದರಾಮಯ್ಯವ್ರ ಮೇಲೆ ಮಾಡ್ತಿದ್ದೇನೆ. ಇವಾಗ ನಿಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಕ್ರೆಡಿಟ್ ತಂದು ಕೊಟ್ಟಿದ್ದೀವಿ, ಬೇಕಾದಷ್ಟು ಅವಾರ್ಡ್ಗಳು ನಮ್ಮ ಮುಡಿಗೆ ಬಂದಿದೆ. ಇಷ್ಟೆಲ್ಲ ಹೇಗೆ ಬಂತು? ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರಿಂದ ಬಂತು. ನಿಮ್ಮ ಗ್ಯಾರಂಟಿ ಜಾರಿ ಮಾಡಿದವರು ನಾವು. ಆದ್ದರಿಂದ ಸಿದ್ದರಾಮಯ್ಯನವರು ನಮ್ಮನ್ನೇ ಮರಿಬೇಡಿ, ಹತ್ತಿದ ಏಣಿನ ನೂಕಬೇಡಿ ಕಾಲಿಂದ. ಇದು ಇವತ್ತು ನಮ್ಮ ಅಬ್ಸರ್ವೇಷನ್ ನಿಮ್ಮ ಬಗ್ಗೆ. ಇನ್ನು ಎರಡನೇದಾಗಿ, ಮಾತುಕತೆ ಮಾಡ್ತೀವಿ ಅಂತ ಒಬ್ಬರು ಚೀಫ್ ಮಿನಿಸ್ಟರ್ ಹೇಳಿದಾಗ ಅದನ್ನು ನಾವು ಉಲ್ಲಂಘನೆ ಮಾಡಿ ಚಳವಳಿಗಳು ಮಾಡಿಬಿಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದೆಲ್ಲ ಹೇಳೋದ್ರಲ್ಲಿ ಅರ್ಥವಿಲ್ಲ ಅಂತ ನಮಗನ್ಸುತ್ತೆ. ಇನ್ಫ್ಯಾಕ್ಟ್ ಇವತ್ತು ನಮ್ಮ ಜಂಟಿ ಸಮಿತಿಯಿಂದ ಒಂದು ಲೆಟರ್ ನಾವು ಚೀಫ್ ಮಿನಿಸ್ಟರ್ ಕಳಿಸ್ತಾ ಇದ್ದೀವಿ. ಏನಾದರೂ ನಮ್ಮನೆ ಇಗ್ನೋರ್ ಮಾಡಿದರೆ ಭಾಳ ನಿರಾಸೆ ಆಗಿದೆ ಜನರಿಗೆ, ನಮಗೂ ಕೂಡ ನಿರಾಸೆ ಆಗಿದೆ. ನೀವು ಶೀಘ್ರವಾಗಿ ಕರೆದು ನಮ್ಮನ್ನು ಮಾತಾಡಿ ಸೆಟ್ಲ್ ಮಾಡೋಕ್ಕೆ, ಇತ್ಯರ್ಥ ಮಾಡೋದಕ್ಕೆ ನೀವು ಕ್ರಮಗಳು ತಗೊಳ್ಳದೇ ಇದ್ದರೆ ಬಹುಶಃ ನಿಮ್ಮ ಈ ಶಕ್ತಿ ಯೋಜನೆ ಮೇಲೆ ಅದು ಪರಿಣಾಮ ಆಗುತ್ತೆ. ಏಕೆಂದರೆ ಹಲವಾರು ಜನ ರಿಸ್ಕ್ ತೊಗೊಂಡು ಕೆಲಸಗಳು ಮಾಡಿದ್ದಾರೆ. ಇಡೀ ಸಂಸ್ಥೆ ಒಂದಾಗಿ ಕೆಲಸ ಮಾಡಿದೆ. ಯೂನಿಯನ್ಗಳು ವರ್ಕರ್ಸು ಸಹಕಾರ ಕೊಡದೇ ಇದ್ದರೆ ಶಕ್ತಿ ಯೋಜನೆ ಇವತ್ತು ಯಶಸ್ವಿ ಆಗ್ತಿರಲಿಲ್ಲ. ಯಾರೋ ಕೆಲವು ಅಧಿಕಾರಿಗಳು ಮಾಡಿರೋದಲ್ಲ, ಸಾಧಾರಣ ಜನ, ತಳ ಸಮುದಾಯದಲ್ಲಿ ನಾವು ಯಾರಿದ್ದೀವಿ ನಾವು ಅದಕ್ಕೆ ಕೆಲಸ ಮಾಡಿ ಹೇಗೆ ಎಫೆಕ್ಟ್ ಆಗುತ್ತೆ ಸರ್? ಆಗುತ್ತೆ. ನಾಳೆ ದಿವಸ ಅದನ್ನು ಸ್ವಲ್ಪ ಸ್ಲೋ ಮಾಡ್ತೀವಿ. ಆಫ್ಟರ್ ಆಲ್ ಗೇರ್ ನಮ್ಮ ಹತ್ರ ಇದೆ ಸರ್. ಗೇರ್ ಹಾಕಿ ಬ್ರೇಕ್ ಎಷ್ಟು ಅಪ್ಲೈ ಮಾಡೋ ಶಕ್ತಿ ನಮಗಿದೆ. ಅಂದರೆ ನೀವು ನಟ್ ಬೋಲ್ಟ್ ಟೈಟ್ ಮಾಡಿ, ನಾವು ಬಸ್ನವರು ಸರ್, ಗೇರ್ ಇದೆ ನಮ್ಮ ಕೈನಲ್ಲಿ. ಸ್ಪೀಡ್ ಅಪ್ ಮಾಡಬೇಕಾದ್ರೆ ಆ ಗೇರ್ ವೇರಿಯೇಷನ್ ಮಾಡಲೇಬೇಕು. ನಟ್ಟು ಇದೆ, ಬೋಲ್ಟು ನಮ್ಮ ಹತ್ರ ಇದೆ. ನಾವು ಕುಶಲಕರ ನಾವು. ಅದರಿಂದ ನಮ್ಮ ಶಕ್ತಿ ಬಗ್ಗೆ ನಮಗೆ ಯಾವ ಅನುಮಾನವೂ ಇಲ್ಲ. ಅದರಿಂದ ಆ ಒಂದು ಹಿನ್ನೆಲೆಯಲ್ಲಿ ಅವರು ಮುಷ್ಕರ ವಾಪಸ್ ತೊಗೊಳ್ಳಿ ಅಂತ ಕೇಳಿದ್ರು, ತೊಗೊಂಡಿದ್ದೀವಿ. ಇವಾಗ ಓನಸ್ ಲೈಸನ್, ನಿಮ್ಮ ಜವಾಬ್ದಾರಿ ಅವ್ರ ಮೇಲಿದೆ. ಕರೆದು ಬೇಗ ಅವರು ಮಾತನಾಡಿ ಬಗೆಹರಿಸೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇವಾಗ ಫೇರ್ ಹೈಕ್ ಕೊಡಬೇಕು ಒಂದು ಕಂಡೀಷನ್ ಇತ್ತು. ಅವಾಗ ರಾಮಲಿಂಗಾರೆಡ್ಡಿಯವರೇ ಮಿನಿಟ್ ಸೈನ್ ಮಾಡಿದ್ದಾರೆ. ಫೇರ್ ಹೈಕ್ ಆಗೋವರೆಗೂ ವೇತನ ವಿಮರ್ಶೆ ಕಷ್ಟ ಸಾಧ್ಯ ಅಂತ ಬರೆದಿದ್ದಾರೆ. ಫೇರ್ ಹೈಕ್ ಬಂತಲ್ಲಪ್ಪ, 15% ದುಡ್ಡು ಬರ್ತಾಯಿದೆ ಇವಾಗ. ಇನ್ನೇನು ಗುನುಗು ನಿಮಗೆ? ಯಾತ ಕರೆಯೋದಿಲ್ಲ, ಯಾಕೆ ಮಾತಾಡೋದಿಲ್ಲ? ಇಲ್ಲ, ಇಫ್ ಯು ವಾಂಟ್ ಟು ಚೀಟ್, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಇನ್ನು ಜೊತೆಗೆ ಬೊಮ್ಮೆಯವ್ರ ಕಾಲದ ಅಗ್ರಿಮೆಂಟ್ ಆಗಿತ್ತು. 1800 ಕೋಟಿ ರೂಪಾಯಿ ಡ್ಯೂ ಇದೆ.
ಈ ಬಜೆಟ್ ಅದ್ರ ಬಗ್ಗೆ ಏನು ಮಾತುಕತೆಯೇ ಇಲ್ಲ. ಆದ್ದರಿಂದ ನಾವು ಅಸಮಾಧಾನದಲ್ಲಿದ್ದರೂ ಕೂಡ ಸರ್ಕಾರದ ಬಗ್ಗೆ ನಂಬಿಕೆಯನ್ನು ನಾವೇನು ಕಳ್ಕೊಂಡಿಲ್ಲ. ಯಾಕೆ ಕಳ್ಕೊಂಡಿಲ್ಲ ಅಂದರೆ, ಒಂದು ಪೊಸಿಷನ್ ಆಫ್ ಸ್ಟ್ರೆಂತಿಂದ ನಾನು ಮಾತಾಡ್ತಿದ್ದೇನೆ. ನಾನು ಹೇಳಿದೆಲ್ಲ, ನಟ್ಟು ಬೋಲ್ಟ್ ನಮ್ಮ ಕೈನಲ್ಲಿದೆ. ಬಟ್ ಇಲ್ಲಿ ಏನು ಅಂದರೆ, ಬೇರೆ ಫ್ಯಾಕ್ಟ್ರಿಗೂ ನಮಗೂ ವ್ಯತ್ಯಾಸ. ಅಲ್ಲೇನಾದ್ರು ಮುಷ್ಕರಗಳು ಚಳುವಳಿ ಆದರೆ ಆ ಮಾಲೀಕನಿಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಜನರು ಭಾಳ ಮುಖ್ಯವಾಗಿದ್ದಾರೆ. ಅಂದರೆ ಈಗ ಅವರ ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇರಲ್ಲ? ಅಲ್ಲ, ಅದಕ್ಕೆ ಬರ್ತೀನಿ ನಾನು ಬರ್ತೀನಿ. ಆದರೆ ಜನಗಳಿದ್ದಾರೆ. ನಾವು ಏನೇ ಸರ್ಕಾರದ ಹತ್ರ ಮುನ್ಸ್ಕೊಂಡು ಏನೇ ಕೆಲಸ ಮಾಡಿದ್ರು ಜನಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಕೋವಿಡ್ ಟೈಮಲ್ಲಿ ಏನು ಸ್ಟ್ರೈಕ್ ಮಾಡಿದ್ರು ನಾವು ಅದನ್ನು ವಿರೋಧ ಮಾಡಿದ್ವಿ. ಅವಾಗ ಜನ ಭಾಳ ಸಂಕಷ್ಟದಲ್ಲಿದ್ದಾಗ ನಿಮ್ಮ ಸ್ವಾರ್ಥವನ್ನು ಮಾಡ್ಕೊಳ್ಳೋದಕ್ಕೆ ಮುಷ್ಕರ ಮಾಡೋ ಸರಿಯಲ್ಲ ಅನ್ನೋ ನಿರ್ಣಯ ಸ್ಪಷ್ಟವಾಗಿ ನಾವು ತಗೊಂಡಿದ್ವಿ. ಅವಾಗ ನಮ್ಗೆ ಅದ್ರ ಬಗ್ಗೆ ಏನು ಮಾಡಿ, ಆಫ್ಟರ್ ಆಲ್ ವಿ ಆರ್ ಫಾರ್ ದಿ ಪೀಪಲ್, ಇಟ್ಸ್ ಎ ಸರ್ವಿಸಿಂಗ್ ಆರ್ಗನೈಸೇಷನ್. ಆದ್ದರಿಂದ ಇದು ಒಂದು ಎಚ್ಚರಿಕೆ ನಾವು ಇವತ್ತು ಲೆಟ್ರ್ ಮೂಲಕ ಸಿದ್ದರಾಮಯ್ಯವ್ರಿಗೆ ಕೊಡ್ತಾಯಿದ್ದೀವಿ. ಇನ್ನು ತಾವೇನು ಹೇಳಿದ್ರಿ, ಬೇರೆ ಸಂಘಟನೆಗಳು ಚಳುವಳಿಗಳು ಮುಷ್ಕರಗಳು ಮಾಡ್ತಾರೆ ಅಂತ. ಎಷ್ಟು ಅವ್ರ ಹಕ್ಕು ಅದು ಮಾಡಿಕೊಳ್ಳಿ ಅವರು. ಬಟ್ ಅಲ್ಲಿ ಒಂದು ಅವ್ರ ಕನ್ಫ್ಯೂಷನ್ ಏನಿದೆ, ಸಮಾನ ವೇತನ ಅಂತ ಹೇಳಿದ್ದಾರೆ. ನಾವೇನು ಹೇಳ್ತೀವಿ, ಸರ್ಕಾರಕ್ಕಿಂತ ಜಾಸ್ತಿ ಸಂಬಳ ನಾವು ಬರಬೇಕು ಅಂತ. ರಿಸ್ಕ್ ಇದೆ, ಸ್ಕಿಲ್ ಎರಡೂ ಇದೆ. ಇವೆರಡು ಇರೋದ್ರಿಂದ ನಮಗೆ ಜಾಸ್ತಿ ಸಂಬಳ ಬರಬೇಕು ಅಂತ ಆ ಸಮಾನ ವೇತನ ಕಾನ್ಸೆಪ್ಟ್ ನಾವು ತೆಗೆದುಹಾಕಿದ್ದೀವಿ. ಅಲ್ಲ ಸರ್, ಈಗ ಅವರು ಮುಷ್ಕರ ಮಾಡಿದ್ರೆ ನಿಮ್ಮ ಬೆಂಬಲಿತವಾದಂಥ ಕಾರ್ಮಿಕರು ಯಾರ್ಯಾರಿದ್ದಾರೆ ಅವ್ರಿಗೆ ನೀವು ಏನು ಸಂದೇಶ ಕೊಡ್ತೀರಿ? ಐ ವಿಲ್ ಕಮ್ ಟು ದ್ಯಾಟ್. ಇವಾಗ ಸಮಾನ ವೇತನದ ಅವ್ರು ಹೇಳಬೇಕು. ಇಲ್ಲಿ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು ಮುಖ್ಯವಾದಂಥ ಕ್ಯಾಟಗರಿ. ಇದಕ್ಕೆ ಸಮಾನವಾಗಿರೋ ಕ್ಯಾಟಗರಿ ಸರ್ಕಾರದಲ್ಲಿ ಯಾವುದಿದೆ ಬಂದು ಮಾತಾಡಲಿ. ಅದಕ್ಕೆ ನಮ್ಮ ಜೊತೆ ವಿ ಆರ್ ಓಪನ್ ಬುಕ್. ನಮ್ಮ ಆಫೀಸಿಗೆ ಬರೋದಕ್ಕೆ ಯಾರಿಗೇ ಆಗಲಿ, ವೀಸಾ ಆಗಲಿ, ಪಾಸ್ಪೋರ್ಟ್ ಆಗಲಿ, ಎಂಟ್ರಿ ಫೀಸ್ ಆಗಲಿ, ಔಟರ್ ಗೋಯಿಂಗ್ ಫೀಸ್ ಆಗಲಿ ಯಾವುದೂ ಇಲ್ಲ. ಬಂದು ಮಾತಾಡಲಿ. ಲೆಟ್ ದೆಮ್ ಟೆಲ್ ಅಸ್ ವಾಟ್ ಈಸ್ ದೇರ್ ಕಾನ್ಸೆಪ್ಟ್ ಆಫ್ ಸಮಾನ ವೇತನ. ಅದರಿಂದ ಇವಾಗ ತಾವೇನು ಕೇಳಿದ್ರಿ, ಅವ್ರು ಸ್ಟ್ರೈಕ್ ಮಾಡಿದರೆ ನೀವೇನು ಮಾಡ್ತೀರಾ? ಒಂದು ವಿಚಾರ ಸ್ಪಷ್ಟವಾಗಿರಲಿ, ಸರ್ಕಾರಿ ನೌಕರರಾಗಬೇಕು ಅನ್ನೋದು ನಾವು ವಿರೋಧ ಮಾಡಿದ್ದೀವಿ. ಯಾಕೆ? ಸಂಸ್ಥೆ ಮುಚ್ಚುತ್ತೆ. ಅಂಥ ಸ್ಟ್ರೈಕೆ ನಾವು ಸಪೋರ್ಟ್ ಮಾಡಲ್ಲ. ಅವ್ರು ಸಮಾನ ವೇತನ ಮಾಡ್ಕೊಳ್ಳಿ. ನಾವು ಸ್ಟ್ರೈಕಿಗೆ ಅವರು ಮಾಡಿದರೆ ನಮ್ಮ ಮೆಂಬರ್ಸ್ಗೆ ಸ್ಟ್ರೈಕ್ ಮಾಡಬೇಡಿ ಅಂತ ನಾವು ಹೇಳಲ್ಲ. ದಿ ಪಾಯಿಂಟ್ ಈಸ್ ವಿ ಮೇ ನಾಟ್ ಬಿ ಎ ಪಾರ್ಟ್ ಆಫ್ ದಟ್ ಲೀಡರ್ಶಿಪ್. ಏಕೆಂದರೆ ನಮಗೆ ಅವರ ಸ್ಲೋಗನ್ ಮೇಲೆ ಅವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ. ಬಟ್ ನಾವು ಜನಗಳಿಗೆ ಹೋಗಲಿ ಕಂಡ್ರೆ ಅದು ಫೇಲ್ ಆಗಲಿ ಅದು ನಾವು ಹೇಳಿದೆ. ಇವಾಗ ಕಾಂಟ್ರಾಸ್ಟಾಗಿ ನಾವು 31ರಿಂದ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ. 31 ಡಿಸೆಂಬರಿಂದ ಆ ಕೂಟ ಮತ್ತು ಅವರ ಪ್ಯಾರಸೈಟ್ಸ್ ಯಾರ್ಯಾರಿದ್ದಾರೆ, ಉಪಗ್ರಹಗಳು, ಅವರು ಸರ್ಕಾರಕ್ಕೆ ಮತ್ತು KSRTC ಮ್ಯಾನೇಜ್ಮೆಂಟ್ಗೆ ಸ್ಪಷ್ಟವಾಗಿ ಲೆಟ್ರ್ ಕೊಟ್ಟರು. ಈ ಫೆಡರೇಷನ್ನು ಜಾಯಿಂಟ್ ಕಮಿಟಿ ಸ್ಟ್ರೈಕ್ ಮಾಡಿದರೆ ನಾವು ಬಸ್ ಓಡಿಸ್ತೀವಿ ಅಂತ. ಅದು ಕರಿಗಾಲೆಗಳು. ಆ ಕೆಲಸ ಈ ಫೆಡರೇಷನ್ ಮಾಡಲ್ಲ, ನಮ್ಮ ಜಂಟಿ ಸಮಿತಿ ಮಾಡೋದಿಲ್ಲ. ಹಾಗಾದರೆ ತಾವು ಮುಷ್ಕರ ಮಾಡ್ತೀನಿ ಅಂತ ಹೋದವರು ಈಗ ಪತ್ರ ಬರಿತಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಏನು CM ಸಿದ್ದರಾಮಯ್ಯ ಅವರ ಬಗ್ಗೆ ಸಾಫ್ಟ್ ಕಾರ್ನರ ಏನು ಸಂದೇಶ ಕೊಡ್ತಾ ಇದ್ರಿ? ನೋಡಿರಿ, ಯಾರೇ ಚೀಫ್ ಮಿನಿಸ್ಟರ್ ಇದ್ದರೂ ಸಾಫ್ಟ್ ಕಾರ್ನರ್ ಇರಲೇಬೇಕ್ರಿ ವರ್ಕಿಂಗ್ ಕ್ಲಾಸ್ಗೆ. ಇವಾಗ ಬೊಮ್ಮಾಯಿ ಬಗ್ಗೆ ಸಾಫ್ಟ್ ಕಾರ್ನರ್ ಇರಲ್ವ? ಅವಾಗೇನು ಹೇಳಿದ್ರು, ಕಮ್ಯುನಿಸ್ಟು BJP ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇದು ಹೆಂಗೆ ಅಂದರೆ ಪೂರ್ವ ದಕ್ಷಿಣ ಎರಡೂ ಒಂದಾದಂಗೆ, ಉತ್ತರ ಎರಡೂ ಒಂದಾದಂಗೆ. ಅದಾಗೋದಿಲ್ಲ. ಹಾಗೆ ಯಾರೇ ಚೀಫ್ ಮಿನಿಸ್ಟರ್ ಆದರೂ ಒಂದು ಪಾರ್ಟಿಗೆ ಚೀಫ್ ಮಿನಿಸ್ಟರ್ ಅಲ್ಲ, ಅವರು ಇಡೀ ರಾಜ್ಯಕ್ಕೆ ಚೀಫ್ ಮಿನಿಸ್ಟ್ರು. ಯಾವುದೇ ಸಮಸ್ಯೆ ಬಗೆಹರಿಬೇಕಾದ್ರೆ ಅವ್ರ ಮೂಲಕನೇ ಆಗಬೇಕು. ಆಲ್ ರೈಟ್, ಸ್ಟ್ರೈಕ್ ಮಾಡ್ತೀರಪ್ಪ, ನಾಳೆ ಸರ್ಕಾರ ಇಂಟರ್ವ್ಯೂನ್ ಮಾಡಿದ್ರೆ ನಿಮ್ಮ ಸ್ಟ್ರೈಕ್ ಬಗೆಹರಿಯುತ್ತಾ? ಹಿಂದೆ ಸ್ಟ್ರೈಕ್ ಮಾಡಿದ್ರು 15 ದಿವಸ ಏನಾಯಿತು? ಸರ್ಕಾರ ಸುಮ್ಮನೆ ಆಯಿತು, ಬಾಯಿ ಮುಚ್ಕೊಂಡು ಬಂದರು ಡ್ಯೂಟಿಗೆ. 10,000 ಜನ ಬೀದಿ ಪಾಲಾದ್ರು. ಅವಾಗ ಇದೇ ಜನ ಏನು ಮಾಡಿದರು? ಕೈ ಎತ್ತಿದ್ರು, ಹರ ಮಹಾದೇವ್ ಅಂತ ಹೋದ್ರು ಅವರು. ಸರ್, ಈಗ ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಸರ್? ಈಗ ನಮ್ಮ ಸ್ಟ್ಯಾಂಡ್ ಸ್ಪಷ್ಟವಾಗಿದೆ. ನಮ್ಮ ಸ್ಟ್ಯಾಂಡು ವಿ ವಿಲ್ ವೇಟ್ ಫಾರ್ ರಿಪ್ಲೈ ಫ್ರಮ್ ಮಿಸ್ಟರ್ ಸಿದ್ದರಾಮಯ್ಯ. ಹಿ ಈಸ್ ದಿ ಚೀಫ್ ಮಿನಿಸ್ಟರ್. ಹಿ ಈಸ್ ನಾಟ್ ಜಸ್ಟ್ ಆರ್ಡಿನರಿ ಸಿದ್ದರಾಮಯ್ಯ. ಚೀಫ್ ಮಿನಿಸ್ಟ್ರು ಸರ್ಕಾರದಿಂದ ನಾವು ಜವಾಬ್ನ ಎಕ್ಸ್ಪೆಕ್ಟ್ ಮಾಡ್ತೇವೆ. ಬಹಳ ಡಿಲೇ ಆಯಿತು, ಆನ್ಸರ್ ಮಾಡಲಿಲ್ಲ. ಕೇಳಿ ಸರ್, ಇವಾಗ ಒಂದು ಮಗು ಹುಟ್ಟುತ್ತಪ್ಪ, ಅಯ್ಯೋ ನಾಳೆ ಸತ್ರ ಏನು ಮಾಡೋದು ಅಂತ ಯೋಚನೆ ಮಾಡಲ್ಲ. ಆ ಮಗುನ ಹೇಗೆ ಬೆಳೆಸ್ಬೇಕು ಅಂತ ಹೋಗ್ತೀವಿ. ಆದ್ದರಿಂದ ಸಿದ್ದರಾಮಯ್ಯನವರು ಡಿಲೇ ಮಾಡಿದ್ರಿ ಏನು ಅಂತ ಹೇಳಿದರೆ ನಟ್ಟು ಬೋಲ್ಟು ಅದನ್ನಾಗಲೇ ಅಲ್ಲದೆ ಟ್ರೀಟ್ ಮಾಡೋ ನಮ್ಮ ಹತ್ರ ಇದೆ. ಬಟ್ ನಾವು ಆ ಪ್ರಿಸಂಪ್ಷನ್ ಇಟ್ಕೊಳ್ಳಲ್ಲ. ವಿ ಡೋಂಟ್ ಹ್ಯಾವ್ ಪ್ರಿಜುಡಿಸ್ ಅಗೇನ್ಸ್ಟ್ ಗೌರ್ಮೆಂಟ್. ವಿ ಶುಡ್ ಹ್ಯಾವ್ 4 ಲಕ್ಷ ಕೋಟಿ ಕೊಟ್ಟಿದ್ದಾರೆ ಇವಾಗ ಜನರಿಗೆ. ಅದು ನಮಗೆ ಆ ಪ್ರಿಜುಡಿಸ್ ಇಲ್ಲ. ಸಿದ್ದರಾಮಯ್ಯನ ಸಪೋರ್ಟ್ರ್ ಅನಿಸೂರ ಅಂತ ಹೇಳಿದ್ರು ಏನು ಸಂತೋಷನೇ. ಸಿದ್ದರಾಮಯ್ಯನ ಸಪೋರ್ಟು ಅಂದರೆ ಅದು ಕೆಟ್ಟ ಹೆಸರೇನು ಬರೋದಿಲ್ಲ ನಮಗೆ. ದಟ್ ಇಸ್ ನಾಟ್ ದಿ ಪಾಯಿಂಟ್. ಪಾಯಿಂಟ್ ಏನಂದರೆ ಬೇರೆ ಯಾರೇ ಸ್ಟ್ರೈಕ್ ಮಾಡಿದರೆ ನಾವು ಅದನ್ನು ಬ್ರೇಕ್ ಮಾಡೋಕ್ಕೆ ಹೋಗಲ್ಲ. ಮತ್ತು ನಮಗೆ ಯಾವಾಗ ಅನುಕೂಲ ಆಗುತ್ತೋ ಸ್ಟ್ರೈಕ್ ಯಾವಾಗ ಮಾಡಬೇಕು ಅನ್ಸೋದು ಆವಾಗ ಹೋರಾಟಗಳು ತಗೊಳ್ತೀವಿ.
ಏನು ಮೊದಲನೇ ಸ್ಟೇಕಲ್ಲ ನಾನು ಲೀಡ್ ಮಾಡ್ತಿರೋದು, 300 ಸ್ಟೇಕ್ ಲೀಡ್ ಮಾಡಿದ್ದು ಇದುವರೆಗೆ. ಅನಿವಾರ್ಯ ಆಗ್ಬೋದಾ ಈಗಲೂ? ಅಲ್ಲ, ನಾನು ಇಟ್ ಡಿಪೆಂಡ್ಸ್ ಆನ್ ದಿ ಗೌರ್ಮೆಂಟ್. ಸಿದ್ದರಾಮಯ್ಯವ್ರು ಯಾವ ಥರ ಇವಾಗ ಒಂದು ಸಂಕ್ರಾಂತಿ ಬಂತು, ಓಕೆ ಫೈನ್. ಆಮೇಲೆ ಅವ್ರಿಗೆ ಪಾಪ ಕಾಲು ಗಾಯ ಎಲ್ಲ ಆಯಿತು, ಓಕೆ ಫೈನ್. ಇವಾಗ ಬಜೆಟು 3.5 ಗಂಟೆ ಹೊತ್ತು ಮಾತಾಡಿದ್ರಪ್ಪ. ಆದರೆ 3.5 ನಿಮಿಷ ನಮ್ಮ ಹತ್ರ ಮಾತಾಡೋ ಟೈಮ್ ಇಲ್ವಾ? ಇನ್ನು ಸಬೂಬುಗಳು ನಾವು ಕೇಳಲ್ಲ ಸಿದ್ದರಾಮಯ್ಯವ್ರದ್ದು. ಮತ್ತು ಅವರಿಗೆ ಹಲವಾರು ರೀತಿಯಲ್ಲಿ ಎಚ್ಚರಿಕೆ ಮಾಡೋ ದಾರಿಗಳಿವೆ. ಆ ದಾರಿಗಳು ಒಂದೊಂದಾಗಿ ನಾವು ಹುಡುಕ್ತೀವಿ. ಮತ್ತು ನಿಮ್ಮನ್ನು ವಿಶ್ವಾಸಕ್ಕೆ ತೊಗೊಂಡು ನಾವು ಹೇಳ್ತೀವಿ. ಗುಟ್ಟಾಗಿ 4 ಗೋಡೆ ಮಧ್ಯೆ ಅದೆಲ್ಲ ಮಾಡುವಂಥದ್ದಲ್ಲ. ಸೊ ಇದು ಹಿರಿಯ ಮುಖಂಡರಾದಂಥ ಅನಸುಬ್ರವ್ ಅವರ ಮಾತು. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18.